ಅಂಬೇಡ್ಕರ್ ಇಲ್ಲದ ಗಣರಾಜ್ಯೋತ್ಸವ. ಅಂಬೇಡ್ಕರ್ ಹೆಸರು ಹೇಳೋದಕ್ಕೂ ಭಯ ಇಲ್ಲ. ಒಬ್ಬ ಮಹಿಳೆ, ಒಂದು ಘೋಷಣೆ, ನಡುಗಿದ ವೇದಿಕೆ. ಸಂವಿಧಾನ ವರ್ಸಸ್ ಮನಸ್ಸು ಮತ್ತೆ ಬಯಲಾಯಿತು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಭಾರತದ ಗಣರಾಜ್ಯೋತ್ಸವ ಅಂತಂದ್ರೆ ಸಂವಿಧಾನದ ಆಚರಣೆ. ಇದು ನಮ್ಮ ದೇಶದ ಅಡಿಪಾಯವನ್ನು ನಿರ್ಮಿಸಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನೆನಪಿಸುವಂಥ ದಿನ. ಅಂಥ ದಿನದಂದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆದಂಥ ಅಧಿಕೃತ ಸರ್ಕಾರಿ ಸಮಾರಂಭದಲ್ಲಿ ಸಂವಿಧಾನದ ಶಿಲ್ಪಿಯನ್ನ ಸಂಪೂರ್ಣವಾಗಿ ಮರೆತು ಬಿಡೋದು ಸಾಮಾನ್ಯ ತಪ್ಪ, ಅಥವಾ ಅದೊಂದು ಮನಸ್ಥಿತಿಯ ಪ್ರತಿಬಿಂಬನ? ಈ ಪ್ರಶ್ನೆಯನ್ನೇ ವೇದಿಕೆಯಿಂದ ಕೇಳಿದವರು ಯಾವುದೇ ರಾಜಕೀಯ ನಾಯಕಿಯಲ್ಲ, ಯಾವುದೇ ಪಕ್ಷದ ಕಾರ್ಯಕರ್ತೆಯಲ್ಲ. ಇವರು ಅರಣ್ಯ ಇಲಾಖೆಯ ಸಾಮಾನ್ಯ ಮಹಿಳಾ ಉದ್ಯೋಗಿ ಮಾಧುರಿ ಜಾಧವ್. ಹೌದು, ಇತ್ತೀಚೆಗೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆದಂಥ ಗಣರಾಜ್ಯೋತ್ಸವ ಸಮಾರಂಭ ಹಲವು ಪ್ರಶ್ನೆಗಳನ್ನು ಎತ್ತಿದೆ. ಅರಣ್ಯ ಇಲಾಖೆಯ ಮಹಿಳಾ ಉದ್ಯೋಗಿ ಮಾಧುರಿ ಜಾಧವ್ ಅವರು ಸಚಿವ ಗಿರೀಶ್ ಮಹಾಜನ್ ಅವರ ಭಾಷಣದಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನು ಉಲ್ಲೇಖಿಸದೇ ಇದ್ದಿದ್ದಕ್ಕೆ ವೇದಿಕೆಯಲ್ಲೇ ಪ್ರತಿಭಟಿಸಿದರು. ಜೈ ಅಂಬೇಡ್ಕರ್, ಜೈ ಭೀಮ್ ಅಂತ ಘೋಷಣೆ ಕೂಗಿ ಸಮಾರಂಭದ ವಾತಾವರಣವನ್ನೇ ಬದಲಾಯಿಸಿದ್ರು. ಅಷ್ಟೇ, ಯಾವ ಹಲ್ಲೆ ಇಲ್ಲ, ಯಾವ ಅವಾಚ್ಯ ಮಾತಿಲ್ಲ, ಯಾವ ಗಲಾಟೆ ಇಲ್ಲ. ಆದ್ರೆ ಅಷ್ಟರಲ್ಲೇ ಇಡೀ ವ್ಯವಸ್ಥೆ ಗಾಬರಿಗೊಂಡಿತ್ತು. ಇದು ಕೇವಲ ಒಂದು ವೈಯಕ್ತಿಕ ಪ್ರತಿಭಟನೆಯಲ್ಲ, ಬದಲಿಗೆ ಬಿಜೆಪಿ ಮತ್ತು RSSನ ಸಂವಿಧಾನ ವಿರೋಧಿ ಮನೋಭಾವವನ್ನ ಬಯಲು ಮಾಡಿದ ಘಟನೆ. ಮೊದಲು ಈ ಘಟನೆಯನ್ನ ನೋಡೋಣ. ಜನವರಿ 26, 2026ಕ್ಕೆ ನಾಸಿಕ್ನ ಪೊಲೀಸ್ ಪರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವ ಆಚರಣೆ ನಡೀತಾ ಇತ್ತು. ಗ್ರಾಮೀಣಾಭಿವೃದ್ಧಿ ಸಚಿವ ಗಿರೀಶ್ ಮಹಾಜನ್ ಅವರು ಭಾಷಣ ಮಾಡ್ತಾ ಇದ್ರು. ಆದ್ರೆ ಅವರ ಮಾತಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಯಾವುದೇ ಉಲ್ಲೇಖ ಇರಲಿಲ್ಲ. ಅದನ್ನ ಗಮನಿಸಿದ ಮಾಧುರಿ ಜಾಧವ್ ಅವರು ಸಹಿಸಲಾಗದೆ ವೇದಿಕೆಯಲ್ಲಿಯೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಂವಿಧಾನ ನೀಡಿದ ವ್ಯಕ್ತಿಯ ಹೆಸರನ್ನ ಯಾಕೆ ಹೇಳಲಿಲ್ಲ ಅಂತ, ಇದು ಗಂಭೀರ ತಪ್ಪು ಅಂತ ಕೂಗಿದ್ರು. ಸುತ್ತಮುತ್ತಲಿನ ಅಧಿಕಾರಿಗಳು ಮತ್ತು ಭದ್ರತಾ ಸಿಬ್ಬಂದಿ ಆಶ್ಚರ್ಯಗೊಂಡ್ರು. ಆದ್ರೆ ಮಾಧುರಿಯವರು ತಮ್ಮ ನಿಲುವನ್ನ ಬದಲಾಯಿಸಿಲ್ಲ. ನಂತರ ಅವರು ಮಾಧ್ಯಮಗಳಿಗೆ ಹೇಳಿದ್ದು, ನನ್ನನ್ನು ಅಮಾನತು ಮಾಡಬಹುದು, ಆದ್ರೆ ನಾನು ಕ್ಷಮೆಯಾಚಿಸೋದಿಲ್ಲ. ಬಾಬಾ ಸಾಹೇಬ್ ಅವರ ಇತಿಹಾಸವನ್ನ ಅಳಿಸೋಕ್ ಬಿಡೋದಿಲ್ಲ ಅಂತ. ಇದು ಅಹಂಕಾರ ಅಲ್ಲ, ಇದು ಸ್ವಾಭಿಮಾನ, ಇದು ಸಂವಿಧಾನದ ಪರ ಗಟ್ಟಿ ನಿಲುವು. ಇವತ್ತು ಬಿಜೆಪಿ ನಾಯಕರು ವೇದಿಕೆಯಲ್ಲಿ ಅಂಬೇಡ್ಕರ್ ಫೋಟೋ ಇಡ್ತಾರೆ, ಮಾಲೆ ಹಾಕ್ತಾರೆ, ಆದ್ರೆ ಅಂಬೇಡ್ಕರ್ ವಿಚಾರಧಾರೆಗೆ ಗೌರವ ಕೊಡ್ತಾರೆ. ಅಂಬೇಡ್ಕರ್ ಅಂತಂದ್ರೆ ಸಮಾನತೆ, ಜಾತಿ ವಿರೋಧ, ವೈಜ್ಞಾನಿಕ ಚಿಂತನೆ, ಪ್ರಜಾಪ್ರಭುತ್ವದ ಮೌಲ್ಯಗಳು, ಇವುಗಳೆಲ್ಲ ಸಹ RSS ಮನಸ್ಥಿತಿಗೆ ವಿರೋಧಿ. ಅಂಬೇಡ್ಕರ್ ಅವರ ಸಂವಿಧಾನ ಎಲ್ರಿಗೂ ಸಮಾನ ಹಕ್ಕನ್ನು ಕೊಡುತ್ತೆ. ಶೂದ್ರ, ದಲಿತ, ಮಹಿಳೆ, ಅಲ್ಪಸಂಖ್ಯಾತರನ್ನ ರಕ್ಷಿಸುತ್ತೆ. ಆದ್ರೆ RSS ಕನಸು ಏನು? ಮನುಸ್ಮೃತಿಯ ಆಧಾರಿತ ಸಮಾಜ, ಎಲ್ಲರೂ ಸಮಾನರು ಅಲ್ಲ ಅನ್ನೋ ಧೋರಣೆ. ಇದಕ್ಕೆ ಸಂವಿಧಾನ ಕೆಲವರಿಗೆ ಅಸಹ್ಯ, ಅಂಬೇಡ್ಕರ್ ಹೆಸರು ಕೆಲವರಿಗೆ ತಲೆನೋವು. ಸಂವಿಧಾನ ರಚಿಸಿದ ಅಂಬೇಡ್ಕರ್ ಹೆಸರು ಹೇಳೋಕೆ ಕೆಲವರಿಗೆ ಗಂಟಲು ಕಟ್ಬಿಡತ್ತೆ. ಒಬ್ಬ ಸರ್ಕಾರಿ ಉದ್ಯೋಗಿ, ಅದು ಮಹಿಳೆಯಾಗಿ, ಸಚಿವರ ಮುಂದೆಯೇ ಪ್ರತಿಭಟಿಸೋದು ಸುಲಭ ಅಲ್ಲ. ಅವರು ತಮ್ಮ ಉದ್ಯೋಗಕ್ಕೆ ಹೆದರದೇನೆ ಸತ್ಯವನ್ನ ಹೇಳಿದ್ರು. ಅವರ ಪ್ರತಿಭಟನೆ ನಂತರ ಸಚಿವರು ಕ್ಷಮೆಯಾಚಿಸಿದ್ದಾರೆ. ಆದ್ರೆ ಅದು ತಪ್ಪನ್ನು ಸರಿಪಡಿಸೋದಿಲ್ಲ ಅಲ್ವಾ? ಇದು ಕೇವಲ ಒಂದು ಉದಾಹರಣೆ ಮಾತ್ರ. ಇದು ಬಿಜೆಪಿ ಮತ್ತು RSSನ ದೀರ್ಘಕಾಲದ ಮನೋಭಾವವನ್ನು ತೋರಿಸುತ್ತೆ. ಬಿಜೆಪಿ ಮತ್ತು ಅದರ ಮಾತೃ ಸಂಘಟನೆ ಅಂತ ಕರೆಸ್ಕೊಳ್ಳುವಂತಹ RSS ಸಂವಿಧಾನ ಮತ್ತು ಅಂಬೇಡ್ಕರ್ ಅವರನ್ನ ಕೀಳಾಗಿ ಕಾಣುತ್ತೆ ಅನ್ನೋ ಆರೋಪಗಳು ಹೊಸದಲ್ಲ. RSS ನಾಯಕರು ಹಲವು ಬಾರಿ ಸಂವಿಧಾನದ ಕೆಲವು ಭಾಗಗಳನ್ನು ಬದಲಾಯಿಸುವಂತೆ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ 2025ರಲ್ಲಿ RSSನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರು ಸಂವಿಧಾನದ ಮುನ್ನುಡಿಯಲ್ಲಿ ಸಮಾಜವಾದಿ ಮತ್ತು ಧರ್ಮ ನಿರಪೇಕ್ಷ ಶಬ್ದಗಳನ್ನು ಪರಿಶೀಲಿಸುವಂತೆ ಹೇಳಿದ್ರು. ಇದಕ್ಕೆ ವಿರೋಧ ಪಕ್ಷಗಳು ತೀವ್ರವಾಗಿ ಪ್ರತಿಕ್ರಿಯಿಸಿದ್ವು. RSS ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸ್ವೀಕರಿಸಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಅಂತಲೂ ಹೇಳಿದ್ರು. ಸೊ RSSಗೆ ಮನುಸ್ಮೃತಿಯೇ ಸಂವಿಧಾನ ಆಗಬೇಕು ಅನ್ನೋ ಆಶಯ ಇದೆ ಅನ್ನೋದು ಹಲವು ವಿಮರ್ಶಕರ ಅಭಿಪ್ರಾಯ. ಸೊ ಮನುಸ್ಮೃತಿ ಅಂತಂದ್ರೆ ಪ್ರಾಚೀನ ಹಿಂದೂ ಗ್ರಂಥ. ಅದರಲ್ಲಿ ವರ್ಣ ವ್ಯವಸ್ಥೆ ಮತ್ತು ಅಸಮಾನತೆಯನ್ನು ಬೆಂಬಲಿಸಲಾಗಿದೆ. ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಸುಟ್ಟಾಕಿ ಸಮಾನತೆಯ ಸಂವಿಧಾನವನ್ನು ನೀಡಿದ್ರು. ಆದ್ರೆ RSS ನಾಯಕರು ಹಲವು ಬಾರಿ ಮನುಸ್ಮೃತಿಯನ್ನ ಹೊಗಳಿದ್ದಾರೆ ಮತ್ತು ಸಂವಿಧಾನವನ್ನ ಬದಲಾಯಿಸುವಂತೆ ಹೇಳಿದ್ದಾರೆ. ಉದಾಹರಣೆಗೆ RSSನ ಹಳೆ ನಾಯಕರು ಸಂವಿಧಾನವನ್ನ ಮನುಸ್ಮೃತಿಯ ಆಧಾರದಲ್ಲಿ ಬರಿಬೇಕಿತ್ತು ಅಂತ ಸಹ ಹೇಳಿದ್ರು. ಸೊ ಬಿಜೆಪಿ ಸರ್ಕಾರದಲ್ಲಿ ಇದು ಪ್ರತಿಫಲಿಸುತ್ತೆ. ಅಂಬೇಡ್ಕರ್ ಅವರನ್ನ ಉಲ್ಲೇಖಿಸದೇ ಇರೋದು ಸಂವಿಧಾನದ ಮೌಲ್ಯಗಳನ್ನು ದುರ್ಬಲಗೊಳಿಸುವಂತಹ ನೀತಿಗಳು. ಸೊ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಅಂಬೇಡ್ಕರ್ ಅವರನ್ನ ಹೈಜಾಕ್ ಮಾಡೋ ಪ್ರಯತ್ನಗಳು ನಡೆದಿದೆ. ಅಂಬೇಡ್ಕರ್ ಅವರ ಹೆಸರನ್ನ ಬಳಸಿ ರಾಜಕೀಯ ಮಾಡ್ತಾರೆ, ಆದ್ರೆ ಅವರ ತತ್ವಗಳನ್ನ ಮಾತ್ರ ಪಾಲಿಸೋದಿಲ್ಲ. ನಾಸಿಕ್ ಘಟನೆಯಲ್ಲಿ ಸಚಿವರು ಅಂಬೇಡ್ಕರ್ ಅವರ ಹೆಸರನ್ನ ಮರ್ತಿದ್ದು ಇದಕ್ಕೆ ಇನ್ನೊಂದು ಉದಾಹರಣೆ.
ಸೊ RSSನ ಇತಿಹಾಸವನ್ನ ನೋಡಿದ್ರೆ ಅವರು ಸಂವಿಧಾನದ ವಿರೋಧಿಗಳು. ಅವರಿಗೆ ವರ್ಣಾಶ್ರಮ ಧರ್ಮದ ಆಧಾರದ ಸಮಾಜ ಬೇಕು, ಸಮಾನತೆಯ ಸಂವಿಧಾನ ಅಲ್ವೇ ಅಲ್ಲ. ಸಂವಿಧಾನದ ಮೌಲ್ಯಗಳು ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ ಇವೆಲ್ಲವೂ ಸಹ ಈಗ ಅಪಾಯದಲ್ಲಿದೆ. ಗಣರಾಜ್ಯೋತ್ಸವದ ದಿನ ಅಂಬೇಡ್ಕರ್ ಅವರ ಹೆಸರನ್ನ ಕೇಳಿದ್ರೆ ಸಮಾರಂಭದ ವಾತಾವರಣ ಬಿಸಿಯಾಗತ್ತೆ ಅಂತಂದ್ರೆ ಸಮಸ್ಯೆ ಜೈ ಭೀಮ್ನಲ್ಲಿ ಇದೆಯಾ ಅಥವಾ ಸಮಸ್ಯೆ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿದೆಯಾ? ಈ ದೇಶ ಉಳಿಬೇಕು ಅಂತಂದ್ರೆ ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿಬೇಕು ಅಂತಂದ್ರೆ ಮಾಧುರಿ ಜಾಧವ್ ಅವರಂಥ ಧೈರ್ಯ ಹೆಚ್ಚಾಗಬೇಕು. ಬಿಜೆಪಿ RSSನ ಸಂವಿಧಾನ ವಿರೋಧಿ ಆಶಯಗಳನ್ನ ಎದುರಿಸಿ ಅಂಬೇಡ್ಕರ್ ಅವರ ಕನಸನ್ನ ಜೀವಂತವಾಗಿಸೋಣ. ಜೈ ಭೀಮ್, ಜೈ ಹಿಂದ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.